ಹರ್ಷಾನಂದಗೊಳ್ಳುವನು ನಿನ್ನ ವಿಷಯದಲ್ಲಿ. ಜಫಾನಿಯನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನ ಮರುಗಿ 10 ಜನ ಬಡವರಿಗೆ ಹಸಿದಂಥವರಿಗೆ ಅನ್ನ ಹಾಕಿದರೆ ನಮ್ಮ ಹೆತ್ತವರು ಹೇಳುತ್ತಾರೆ, ನಾನು ಹೆತ್ತು ಹೊತ್ತು ಸಾಕಿ ಸಲಹಿದ್ದಕ್ಕೂ ನಮ್ಮ ಜನುಮ ಸಾರ್ಥಕ ಎಂದು ಹರ್ಷಾನಂದಗೊಳ್ಳುತ್ತಾರೆ. ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಿದರೆ ದೇವರು ಹೇಳುತ್ತಾರೆ, ನನ್ನ ಸೃಷ್ಟಿ ಸಾರ್ಥಕ ಎಂದು ದೇವರು ಹರ್ಷಾನಂದಗೊಳ್ಳುತ್ತಾರೆ. ಯೇಸು ಸ್ವಾಮಿ ನಮಗೆ ನೀಡಿದಂತಹ 2 ಕಟ್ಟಳೆಗಳಲ್ಲಿ ಮೊದಲನೇ ಕಟ್ಟಳೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸು ಎಂಬುವಂಥದ್ದು. 2ನೇ ಕಟ್ಟಳೆ, ನಿನ್ನ ನೆರೆಯವರನ್ನು ನಿನ್ನ ಹಾಗೆಯೇ ಪ್ರೀತಿಸು ಎಂಬುವಂಥದ್ದೇ. ದೇವರಿಗೆ ನಮ್ಮ ಪೂಜೆ ಪುರಸ್ಕಾರವಾಗಲಿ, ತುಪ್ಪದ ದೀಪವಾಗಲಿ, ಮೇಣದ ಬತ್ತಿಯಾಗಲಿ, ಯಜ್ಞ ಯಾಗಾದಿಗಳಾಗಲಿ, ಫಲ ಪುಷ್ಪ, ರಥ, ತೇರು, ಮೆರವಣಿಗೆ ಇವೆಲ್ಲವೂ ಕೂಡ ದೇವರಿಗೆ ಹರ್ಷಾನಂದಗೊಳಿಸುವುದಿಲ್ಲ. ಕಷ್ಟದಲ್ಲಿ ಇರುವಂತಹ ಪ್ರತಿ ಜೀವಿಗೂ ನೀ ಮಾಡುವಂಥ ಸೇವೆ, ಸಹಾಯ ದೇವರಿಗೆ ಶಾಶ್ವತವಾದಂಥ ಹರ್ಷವನ್ನು ನೀಡುತ್ತದೆ. ಪರರ ಸೇವೆ ಪರಮಾತ್ಮನ ಸೇವೆ ಎಂಬುವಂತಹ ಅರಿವು ನಮಗೆ ನೀಡಿರಿ ಯೇಸುವೇ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್.